ನಮಸ್ಕಾರ ಶಿವ ಅಡ್ಬಿದೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಒಳ್ಳೆ ವ್ಯೂ ಪಾಯಿಂಟ್ಗೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ಈ ವ್ಯೂ ಪಾಯಿಂಟ್ ಬಗ್ಗೆ ನನಗೆ ಗೊತ್ತಿತ್ತು, ಆದರೆ ಈ ರೇಂಜಿಗೆ ಚೆನ್ನಾಗಿರುತ್ತೆ ಅಂತ ದೇವರಾಣೆ ನಂಗೆ ಗೊತ್ತಿರಲಿಲ್ಲ. ಇವಾಗ ಆ ವ್ಯೂ ಪಾಯಿಂಟ್ ನೋಡೋಕ್ಕೆ ಇದನ್ನು ದಾಟ್ಕೊಂಡು ಹೋಗಬೇಕು. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ. ಇಲ್ಲಿಂದ ಏನಾದರೂ ಸ್ವಲ್ಪ ಕಾಲು ಜಾರಿದ್ರೆ ಸೀದಾ ಪಾತಾಳ. ನಾನು ಶಿವನ ಮೇಲೆ ಇವಾಗ ನಾನು ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಿದ್ದರೆ ಇಲ್ಲಿಂದ ಗೋವಿಂದನೇ. ಅದರಿಂದ ಇವಾಗ ನಿಧಾನಕ್ಕೆ ಹೋಗ್ಬಿಡೋಣ. ಆ ಕಡೆ ಅಂತೂ ವ್ಯೂ ಪಾಯಿಂಟು ಸಕ್ಕದಾಗಿದೆ ಗುರು. ಏನು ಸಕ್ಕದಾಗಿದೆ ಅಂತ ಹೇಳ್ತೀರಾ? ಇಲ್ಲಿ ತುಂಬ ಜನ ಇಲ್ಲವೇ ಇಲ್ಲ. ಇಲ್ಲಿ ಇರೋದೇ ಒಂದು 5-6 ಜನ ಇದ್ದಾರೆ ಅಷ್ಟೇ. ಏನು ಸಕ್ಕದಾಗಿದೆ ಗುರು ವ್ಯೂ ಪಾಯಿಂಟು, ನೋಡ್ತೀರಾ? ಅಲ್ಲಿ ನೋಡಿ, ಕೆಂಪು ಸೂರ್ಯಾಸ್ತಮ. ಅವ್ರ ಮನೆಗೆ ಹೋಗ್ತಾ ಇದ್ದಾನೆ ಆರಾಮಾಗಿ. ಫುಲ್ಲು ಆರೆಂಜು ಆಕಾಶ. ಸುತ್ತಲೂ ನೀವು ನೋಡಿ, ಸುತ್ತಲೂ ಬಿಲ್ಡಿಂಗು ಎಲ್ಲ. ಅಷ್ಟೊಂದು ಬಿಲ್ಡಿಂಗ್ ಇಲ್ಲ ಗುರು ಇಲ್ಲಿ. ಅಲ್ಲೆಲ್ಲ ನೋಡಿ ಅಷ್ಟೊಂದೇನು ಬಿಲ್ಡಿಂಗ್ ಇಲ್ಲ. ಅಲ್ಲಲ್ಲಿ ಇಲ್ಲೊಂದು ಸ್ವಲ್ಪ ಬಿಲ್ಡಿಂಗು, ಮತ್ತು ಆ ಪ್ರದೇಶದಲ್ಲಿ ಬಿಲ್ಡಿಂಗು. ಇದೆಲ್ಲ ನೋಡಿ, ಎಲ್ಲ ಹಂಗೆ ಬಿಟ್ಬಿಟ್ಟವ್ರೆ. ಇದು ಕಾಡೆ, ಇದು ಪೂರ್ತಿ ಕಾಡೆ. ಇದು ನೋಡಿ, ಫುಲ್ಲು ಬೆಟ್ಟ ಗುಡ್ಡ ಪೂರ್ತಿ ಕಾಡಿದು. ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಗುರು. ಅಲ್ಲಿ ಹೊಗೆ ಬರ್ತೈತೆ. ಇಲ್ಲಿ ನೋಡಿ, ಪೂರ್ತಿ ಸುತ್ತಮುತ್ತಲು ಪೂರ್ತಿನೂ ಇಲ್ಲೆಲ್ಲ ಫುಲ್ಲು ಗ್ರೀನರಿ. ಇಲ್ಲಿ ಅಷ್ಟೊಂದು ಬಿಲ್ಡಿಂಗೇ ಇಲ್ಲ ಗುರು. ಅಲ್ಲೋಗಿ ಕುತ್ಕೊಂಡವ್ರು ನೋಡಿ, ಆರಾಮಾಗಿ ಪೀಸಾಗಿ ಸನ್ಸೆಟ್ನ ಎಂಜಾಯ್ ಮಾಡ್ತವ್ರೆ ಇಲ್ಲಿರೋ ಜನಗಳೆಲ್ಲನೂ. ಆರಾಮಾಗಿ ಎಲ್ಲರೂ ಕುತ್ಕೊಂಡು ಕಾಮಾಗಿ. ಇಲ್ಲೊಂದು ಸ್ವಲ್ಪನೂ ಶಬ್ದನೇ ಇಲ್ಲ ಗುರು. ಆರಾಮಾಗಿ ಹಕ್ಕಿಗಳ ಚಿಲಿಪಿಲಿ ಆರಾಮಾಗಿ ಕೇಳಿಸ್ತಿದೆ. ಮತ್ತು ಅಲ್ಲಿ ಏನು ಮಾಡ್ತವ್ರು ಅಲ್ಲಿ ಜನ? ಅಲ್ಲಿ ಯಾಕೆ ಹೋಗೋರು ಗುರು? ಅಲ್ಲಿ ನೋಡಿ, ಅಲ್ಲಿ ಏನು ಮಾಡ್ತವ್ರೆ? ಆಲ್ರೆಡಿ ಸೂರ್ಯ ಮುಳುಗೆ ಹೋದ. ಕಾಣಿಸ್ತವನ? ಸ್ವಲ್ಪ ಕಾಣಿಸ್ತವ ನೋಡಿ. ಅಲ್ಲಿ ಮುಳುಗೋಗ್ಬಿಟ್ಟ ಸೂರ್ಯ. ಇವಾಗ ಇನ್ನೊಂದು 10 ನಿಮಿಷ ಕತ್ಲಾಗ್ಬಿಡುತ್ತೆ. ಟೈಮ್ ಇವಾಗ ಬಂದ್ಬಿಟ್ಟು 6:33 ಆಗ್ತಿದೆ. ಕತ್ಲಾಗ್ಬಿಡುತ್ತೆ. ಇಲ್ಲಿಂದ ಆದಷ್ಟು ಬೇಗ ನಾವು ಆಚೆ ಹೋಗಬೇಕು. ಇಲ್ವಾ, ಇಲ್ಲಿ ಸಿಗಾಕೊಂಡ್ರೆ ಮಾತ್ರ ನಮಗೆ ಭಯ ಆಗಲ್ಲ, ಆದರೂ ಒಳಗೆ ಭಯ ಆಗುತ್ತೆ. ಆದ್ದರಿಂದ ಇವಾಗ ನಾವೇನು ಮಾಡೋಣ ಅಂದರೆ, ಇಲ್ಲಿಂದ ಫಸ್ಟು ಜೂಟ್ ಆಗಿಬಿಡೋಣ. ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಹೋಗೋಣ. ಇವಾಗ ಆಲ್ರೆಡಿ ಕತ್ಲಾಗ್ತಾ ಬಂತು. ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗಬೇಕು. ಇಲ್ಲಿ ಇಳಿಯೋದೇ ತುಂಬ ಕಷ್ಟ ಆಗಿಬಿಡೈತೆ. ನೋಡಿ ಹೆಂಗೈತೆ. ಇಲ್ಲಿ ಸಂದಿಗೊಂದಿಲ್ಲೆಲ್ಲ ಇಳ್ಕೊಂಡು ಹೋಗಬೇಕು. ಬಂದೆ. ನನ್ನ ಬಿಟ್ಬಿಟ್ಟು ಇವಾಗ ಓಡೋಗ್ಬಿಡ್ತಾರೆ ಗುರು ಇವರು. ಯಪ್ಪ, ಏನು? ಅಯ್ಯೋ, ಇಲ್ಲೊಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಇಲ್ಲಾಂದರೆ ದಬಾಕೋಗ್ಬಿಡ್ತೀವಿ. ಬೆಟ್ಟದಿಂದ ಇಳಿಯೋಷ್ಟೊತ್ತಿಗೆ ಆವಾಗಲೇ ಕತ್ಲೆ ಆಗಿಬಿಟ್ಟೈತೆ ಗುರು. ಕತ್ಲಲ್ಲಿ ನಾನು ಕಾಣಿಸ್ತಿದ್ದೀನ? ಈ ಲೈಟ್ ಒಂದು ಬ್ರೈಟಾಗಿ ಕಾಣಿಸ್ತಿದೆ. ಫುಲ್ಲು ಕತ್ಲಾಗ್ಬಿಟ್ಟೈತೆ. ಇಲ್ಲಿಂದ ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಇವಾಗ ಹೋಗಬೇಕು. ನೀವು ಆಕಾಶ ನೋಡಿ, ಪೂರ್ತಿ ಆರೆಂಜ್ ಆಗಿಬಿಟ್ಟೈತೆ. ಇಲ್ಲೆಲ್ಲ ನಿಮ್ಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಫುಲ್ಲು ಗಿಡ ಮರಗಳು. ಇದೇ ರೋಡಲ್ಲಿ ನಾವು ಮತ್ತೆ ವಾಪಸ್ಸು ಇನ್ನೊಂದು ವ್ಯೂ ಪಾಯಿಂಟ್ಗೆ ಅಂತ ಹೋಗೋದು. ಆಕಾಶ ಪೂರ್ತಿ ಆರೆಂಜ್ ಆಗಿಬಿಟ್ಟೈತೆ. ಆದರೆ ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ನೋಡಿ, ಬ್ಲೂ ಕಲರು. ಇಲ್ಲಂತೂ ಬೆಳಕು ತೀರಾ ಅಂದರೆ ತೀರಾ ಕಡಿಮೆ ಗುರು. ಇಲ್ಲಿ ನೋಡಿ ಯಾವ ಥರ ಇದೆ ವ್ಯೂ. ಇಲ್ಲೆಲ್ಲ ಸ್ವಲ್ಪ ಬೆಳಕಾಗಿದೆ, ಆದರೆ ಗೋಪ್ರೋ ಫುಲ್ಲು ಬ್ಲ್ಯಾಕ್ ಮಾಡಿಬಿಡುತ್ತೆ. ಆ ಬೆಟ್ಟದಿಂದ ನಾವು ಸೀದಾ ಒಂದು 7-8 ಕಿಲೋಮೀಟ್ರ್ ಹಾಗೆ ಟ್ರಾವೆಲ್ ಮಾಡಿಕೊಂಡು ಇನ್ನೊಂದು ನೈಟ್ ವ್ಯೂ ತೋರಿಸ್ಬೇಕಂತ ಬಂದಿದ್ದೀವಿ. ಅದು ಕಳ್ಳ ದಾರಿಯಲ್ಲಿ ಬಂದಿರೋದು. ಇಲ್ಲಿ ಹಲೋನೇ ಇಲ್ಲ ಹೇಳ್ಬೇಕಂದ್ರೆ, ಆದರೆ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಏನು ತೊಂದರೆ ಅಷ್ಟೊಂದೇನಿಲ್ಲ. ಇವಾಗ ನೈಟ್ ವ್ಯೂ ನಿಮಗೆ ತೋರಿಸ್ತೀನಿ ಮೈಸೂರಲ್ಲಿ ಯಾವ ಥರ ಇದೆ ಅಂತ. ನಾನಂತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ಥರ ನೈಟ್ ವ್ಯೂ ನೋಡ್ತಿರೋದು. ಮುಂದೆ ನೋಡಿಬಿಟ್ಟು ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ ನಾನು. ನೀವು ನೋಡಬೇಕಲ್ಲ. ಫಸ್ಟ್ ಹೋಗೋಣ ಬನ್ನಿ ಮುಂದೆ. ಒಬ್ಬರು ಏನು ಇವೆಲ್ಲ ದಾಟ್ಕೊಂಡು ಹೋದರೆ ಇಲ್ಲೇ ಇದೆ ನೋಡಿ ಸ್ವರ್ಗ. ಇಲ್ಲಿ ಏನು ಕಾಣಿಸ್ತಿದೆ ಲೈಟಿಂಗ್ಸು, ಎಲ್ಲ ಮನೆಗಳದು, ಬೀದಿ ದೀಪದ್ದು. ಇಲ್ಲೆಲ್ಲ ಜಾಸ್ತಿ ಮನೆಗಳಿದ್ದಾವೆ. ಈ ಪೋರ್ಷನ್ ಎಲ್ಲ ಜಾಸ್ತಿ ಮನೆ ಇದ್ದಾವೆ. ಈ ಪೋರ್ಷನ್ ಎಲ್ಲ ನೋಡಿ, ಇದು ದೊಡ್ಡ ರೋಡು, ಮತ್ತು ಇದೊಂದು ರೋಡು, ಮತ್ತು ಈ ಕಡೆ ಒಂದು ರೋಡ್ ಇದೆ. ಮತ್ತು ನಿಮ್ಗೆ ಅಲ್ಲಿ ಲೈಟ್ಗಳು ಕಾಣಿಸ್ತಿದೆಯಲ್ಲ, ಅಲ್ಲಿ ಅದು ಏರ್ಪೋರ್ಟ್ ಅಂತೆ. ಏರ್ಪೋರ್ಟು ಇವಾಗ ಹೊಸ್ದಾಗಿರೋದು ಅನ್ಸುತ್ತೆ. ಅದು ಏರ್ಪೋರ್ಟು ಸಕ್ಕತ್ತಾಗಿದೆ ಗುರು. ಅದೇ ಹೈಲೈಟ್ ಜಾಸ್ತಿ. ಇನ್ನು ಮೈಸೂರು ದಸರಾ ಟೈಮಲ್ಲಿ ಏನಾದರೂ ನಾವು ಬಂದುಬಿಟ್ರೆ ನಮ್ಗೆ ಸ್ವರ್ಗನೇ ಅಂತ ಹೇಳ್ಬೋದು. ಇವಾಗಲೇ ನೋಡಿ ಈ ರೇಂಜಿಗಿದೆ. ಇನ್ನೇನಾದರೂ ನಾವು ದಸರಾ ಟೈಮಲ್ಲಿ ಬಂದುಬಿಟ್ರೆ ಇನ್ನೂ ಡಬ್ಬಲು, ಇದಕ್ಕಿಂತ
ಅದಕ್ಕಿಂತ ಡಬಲ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡಿರ್ತಾರೆ ಇವರು. ನೀವು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾಗ ನಿಮಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ವ್ಯೂ ಪಾಯಿಂಟ್ಗಳು. ನೀವು ಎಲ್ಲರೂ ನಿಂತ್ಕೊಂಡು ನೋಡಿ ಎಲ್ಲ ಕಡೆನೂ ಈ ಥರ ಅದ್ಭುತವಾಗಿರೋ ವ್ಯೂ ಪಾಯಿಂಟ್ಗಳು ಕಾಣಿಸುತ್ತೆ ನಿಮಗೆ. ಬೆಳಗ್ಗೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ರಾತ್ರಿ ಇನ್ನೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವತ್ತು ಹುಣ್ಣಿಮೆ ಆದ್ರಿಂದ ಚಂದ್ರ ದೊಡ್ಡದಾಗಿ ಕಾಣಿಸ್ತಾವ ನೋಡಿ, ಇಲ್ಲಿ ಕಾಣಿಸ್ತಾವನ. ಇವತ್ತಿನ ವಿಡಿಯೋದಲ್ಲಿ 2 ವ್ಯೂ ಪಾಯಿಂಟ್ಗಳನ್ನು ನೋಡಿದ್ದೀವಿ. ಈ ವ್ಯೂ ಪಾಯಿಂಟ್ಗಳನ್ನ ನೀವು ನೋಡಿ ಎಂಜಾಯ್ ಮಾಡಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಂದ ಫಸ್ಟು ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ನನ್ನೇ ಎತ್ತಿ ಬಿಸಾಕ್ಬಿಡ್ತಾರೆ. ಆದ್ದರಿಂದ ಫಸ್ಟ್ ಓಡೋಗ್ಬಿಡೋಣ ಬನ್ನಿ.